ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ತುಂಬಾ ದಿನಗಳ ನಂತರ ಮತ್ತೊಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೌದು, ಬೆಂಗಳೂರಿಗೆ ಹೋಗಿದ್ದೆ, ಕೆಲವೆಲ್ಲ ಕೆಲಸಗಳಿರೋದ್ರಿಂದ ವ್ಲಾಗ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ಇವಾಗ ಮತ್ತೆ ನಾನು ಊರಿಗೆ ಬಂದಿದ್ದೇನೆ. ರೀಸನ್ ಇಷ್ಟೇ, ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ದೈವಗಳಿಗೆ ಅಗಿಲ್ ಸೇವೆಯನ್ನ ಕೊಡ್ಲಿಕ್ಕಿದೆ. ಸೊ ಹೀಗಾಗಿ ಕುಟುಂಬದವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಹೀಗಾಗಿರುವಾಗ ನನ್ನ ಅಮ್ಮನ ತಮ್ಮ ಮಲೇಷ್ಯಾದಿಂದ ಕೂಡ ಬಂದಿರ್ತಾರೆ. ಸೊ ಹೀಗಿರುವಾಗ ನಾನ್ ಬೆಂಗಳೂರಿಂದ ಬರ್ದಿದ್ರೆ ಆಗತ್ತಾ? ಸೊ ನನ್ನ ಮಾವನ ನೋಡ್ಲಿಕ್ಕೆ, ಹಾಗೆ ಈ ಒಂದು ದೈವದ ಕೆಲಸಗಳಿಗೆ ನಾವು ಬರಲೇಬೇಕಾಗತ್ತೆ. ಸೊ ಹಾಗಾಗಿ ನಾನೀಗ ಊರಿಗೆ ಬಂದಿದ್ದೇನೆ. ಸೊ ಬನ್ನಿ, ನಮ್ಮ ಜೊತೆ ನೀವು ನಮ್ಮ ಫ್ಯಾಮಿಲಿಯವ್ರು ಹಾಕೊಂಡು ವ್ಲಾಗ್ ಅನ್ನ ಕಂಪ್ಲೀಟ್ ಆಗಿ ನೋಡಿ. ನಾವು ಹೊರಟಾಗಿದೆ, ಬಟ್ ಅಮ್ಮ ತಂಗಿ ಎಲ್ಲಿ ಅಂತ ನಿಮ್ಗೆ ಅನ್ಸ್ಬೋದು, ಯಾಕಂತೇಳಿ ನಮ್ಮ ತಂದೆ ಜಸ್ಟ್ ಪಾಸ್ ಆದ್ರು. ಸೊ ಆದ್ರೆ ಅಮ್ಮ ತಂಗಿ ಎಲ್ಲಿ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಇಲ್ಲಿಂದ ಹೋಗಾಗಿದೆ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಮ್ಮ ಅಲ್ಲಿ ಆಲ್ರೆಡಿ ಅಜ್ಜಿ ಮನೇಲಿ ಇದ್ದಾರೆ. ನನ್ನ ತಂಗಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಇವತ್ತು ಸಂಜೆ ಬರ್ತಾಳೆ. ಸೊ ನಾನು ಅಪ್ಪ ಜಸ್ಟ್ ಮನೇಲಿ ಇದ್ದೀವಿ, ಬಿಕಾಸ್ ನಾನು ಬೆಳಗ್ಗೆ ಬಂದೆಲ್ಲ ನನ್ನ ರಿಸೀವ್ ಮಾಡೋಕ್ಕೆ ಆ್ಯಂಡ್ ಮನೇಲಿ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗೋಣ ಅಂತ ಪ್ಲಾನ್ ಆಗಿದ್ದು. ಸೊ ಇವಾಗ ಅಪ್ಪ ಯೋಗಕ್ಕೆಲ್ಲ ಹೋಗಿ ಮತ್ತೆ ಮನೆಗೆ ಬಂದು ದೇವರಿಗೆ ದೀಪ ಎಲ್ಲ ಇಟ್ಟು ಸ್ಟಿಲ್ ಈಗ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮ ಇಲ್ದಿರೋದ್ರಿಂದ ಬೆಳಗ್ಗೆ ತಿಂಡಿ ಇಲ್ಲ, ಚಾ ಇಲ್ಲ. ಅಪ್ಪ ಚಾ ಮಾಡ್ತೇನೆ ಅಂತ ಹೇಳಿದ್ರು, ಹಾಲಿಲ್ಲ ಅಂತ ಆಯಿತು. ಸೊ ನಾವು ಹೊರಗೋಗಿ ಚಾ ಕಾಫಿ ತಿಂಡಿಯನ್ನು ತಿನ್ನೋಣ ಅಂತ ಅನ್ಕೊಂಡಿದ್ದೇವೆ. ಸೊ ಅಪ್ಪ ಈಗ ಎಲ್ಲಿ ಹೋಗುದು? ನಾವು ಹೋಟ್ಲಿಗೆ ಹೋಗಿ ಒಂದು ಒಳ್ಳೆ ಚಾ ತಿಂಡಿ ತಿಂದು ಅಲ್ಲಿಂದ ಸೀದಾ ಅಜ್ಜಿ ಮನೆಗೆ ಹೋಗ್ತೀವಿ. ಸಿಗೋಣ ಅಜ್ಜಿ ಮನೆಯಲ್ಲಿ. ಎಷ್ಟೆಲ್ಲ ಜಾಲಿ ಮಾಡೋಕ್ಕಾಗುತ್ತೆ ಕಂಪ್ಲೀಟ್ ಆಗಿ ಮಾಡೋಣ. ಬನ್ನಿ. ನೀವು ಕಾಣ್ತಾ ಇದೀರಿ. ಓಕೆ, ಎಸ್, ನಾವೀಗ ಹೊರಡ್ತಾ ಇದ್ದೀವಿ. ಸೊ ನಾನು ಅವತ್ತು ಮನೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಕರ್ಟನ್ಗಳೆಲ್ಲ ಇರಲಿಲ್ಲ. ಸೊ ಇವಾಗ ನಮ್ಮಪ್ಪ ಅಡಿಷ್ನಲ್ ಆಗಿ ಕರ್ಟನ್ನು ಆ್ಯಂಡ್ ಈ ಒಂದು ಟೇಬಲ್ಲು ಆ್ಯಂಡ್ ಜೊತೆಗೆ ನೋಡಿ ಇಲ್ಲಿ ಸಖತ್ತಾಗಿ ಮಾಡಿದ್ದಾರೆ ನಮ್ಮಪ್ಪ. ನೋಡಿ ಇಲ್ಲಿ ಕರ್ಟನ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ಕೂಡ ಕಾಣ್ತಾ ಇದೆ. ಸೊ ಸಿಂಪಲ್ ಇನಫ್ ಬಟ್ ಸಖತ್ತಾಗಿದೆ. ಸೊ ಅದು ಬೆಳಕಿಗೆ ನಾವು ರಾತ್ರಿ ಹೊತ್ತು ಲೈಟ್ ಹಾಕಿದ್ರೆ ಹೊರಗೆ ನಾವು ಕಾಣ್ತಾ ಇದ್ವಿ. ಬಟ್ ಈ ಥರ ಕವರ್ ಮಾಡಿದರೆ ನಾವಿಲ್ಲಿ ಗಮ್ಮತ್ ಮಾಡುವಾಗ ಯಾರಿಗೂ ಕಾಣೋದಿಲ್ಲ. ದಟ್ ಇಸ್ ದ ಪಾಯಿಂಟ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಬನ್ನಿ, ನಾವು ಮತ್ತೆ ಒಂದು ಹೋಟೆಲ್ ಸಿಗೋಣ, ಆನಂತರ ಅಜ್ಜಿ ಮನೆಗೆ ಹೋಗೋಣ. ಬನ್ನಿ. ನನ್ನ RX ಎಲ್ಲಿ ಹೋಗಿದೆ ಅಂತ. ಸೊ ತುಂಬ ದಿನಗಳ ಹಿಂದೆ ನನ್ನ RX ಅನ್ನ ಒಂದು ಸಣ್ಣ ಮಾಡಿಫಿಕೇಶನ್ಗೆ ಹೊರಗೆ ಇಟ್ಟಿದ್ದೆ, ಬಟ್ ಅದು ಇನ್ನೂ ಕೂಡ ರಿಸೀವ್ ಆಗಿಲ್ಲ. ಅದರದ್ದು ಕೆಲಸ ಇನ್ನೂ ಕೂಡ ನಡೀತಾ ಇದೆ. ಸೊ ಮುಂದಿನ ಬ್ಲಾಗಲ್ಲಿ ನಾನು ಊರಲ್ಲಿ ಇದ್ದಾಗ ಅಲ್ಲಿ ಹೋಗ್ಲಿಕ್ಕೆ ಉಂಟು ಅಂತಾದರೆ ಖಂಡಿತ ನಿಮಗೆ ನನ್ನ ಗಾಡಿಯ ಪರಿಸ್ಥಿತಿ ಏನು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ನಮ್ಮ ಈ ಒಂದು ಸ್ಕೂಟ್ರಲ್ಲಿ. ಸೊ ಬನ್ನಿ, ಹೋಟ್ಲಿಗೆ ಹೋಗೋಣ. ಚಾ ತಿಂಡಿ ಅಥವಾ ಕಾಫಿ ಏನಿದೆ ಅದನ್ನು ತಿಂದ್ಕೊಂಡು ಅಲ್ಲಿಂದ ಸೀದಾ ಅಜ್ಜಿ ಮನೆಗೆ ಹೋಗೋಣ. ಅವಾಗಿಂದ ಹೇಳ್ತಾ ಇದ್ದೀನಿ ಅಜ್ಜಿ ಮನೆಗೆ ಹೋಗೋಣ ಅಂತ. ಬಟ್ ಈಗ ಹೊರಡ್ತಾ ಇದ್ದೀವಿ. ನೋಡಿ, ಶಾಲೆಗೆ ಹೋಗ್ತಾ ಇದ್ದಾನೆ. ಶಾಲೆಗೆ ಕಾಲೇಜಿಗೆ ಬಾಯ್. ಕೋಡಿಗೆ ಬಾಯ್. ಭೂತಕ್ಕೆ ಅಲ್ಲಿ ಬಾಯ್. ನಮ್ಮ ರೋಡ್ ನೋಡಿಯಾ? ಸಡನ್ ಆಗಿ ಮಳೆ ಬರ್ತಾ ಉಂಟು ಬೆಳ್ತಂಗಡಿಯಲ್ಲಿ. ನಮಗೆ ಬೆಂಗಳೂರಿನಲ್ಲಿ ಮಳೆ ನೋಡಿ ಗೊತ್ತಿರಲಿಲ್ಲ, ತುಂಬ ಸಮಯ ಆಯಿತು. ಈಗ ಸಡನ್ ಆಗಿ ಮಳೆ ಕಂಡಿದೆ. ಬೆಂಗಳೂರಿನಲ್ಲಿ ಮಳೆ ನೋಡಿ ತುಂಬ ದಿನ ಆಗಿತ್ತು, ಬಟ್ ಈಗ ಬೆಳ್ತಂಗಡಿಯಲ್ಲಿ ಮಳೆ ಈಗಂತಲ್ಲ, ಒಂದು ವಾರ ಆಯ್ತಲ್ಲಪ್ಪ, ಒಂದು ವಾರ ಜಾಸ್ತಿ ಆಯ್ತಂತೆ. ಮಳೆ ಅಂದರೆ ಮಳೆ. ಸೊ ನನಗೆ ಇದು ಸ್ವಲ್ಪ ಜೋರಿನ ಮಳೆ, ಮೊದಲ ಮಳೆ. ಸೊ ಈಗ ರೈನ್ಕೋಟ್ ಹಾಕಿದ ನಂತರ ಮಳೆ ಕಡಿಮೆ ಆಗಿದೆ. ಆ್ಯಕ್ಚುಲಿ ರೈನ್ಕೋಟ್ ಹಾಕೋ ಮುಂಚೆ ಮಳೆ ಸ್ವಲ್ಪ ಜೋರಿತ್ತು, ಬಟ್ ಫೈನ್. ಈಗ ಹೋಗ್ತಾ ಇದ್ದೇವೆ ತಿಂಡಿ ಎಲ್ಲ ಮುಗಿಸ್ಕೊಂಡು. ಬನ್ನಿ. ಈಗ ಸ್ವಲ್ಪ ಮಳೆ ಕಡಿಮೆ ಆಯಿತು, ಭಾರಿ ಜೋರಿತ್ತು ಮಳೆ. ಬಟ್ ಈಗ ಓಕೆ, ಈ ಒಂದು ಪ್ರದೇಶದಲ್ಲಿ ಮಳೆ ಇಲ್ಲ. ನಾವು ನಿಯರ್ಲಿ ಈಗ ಅಜ್ಜಿ ಮನೆ ಹತ್ರ ಇದ್ದೇವೆ. ಇಲ್ಲಿಂದ ಒಂದು ಹಬ್ಬ ಅಂತ ಹೇಳಿ ಒಂದು 2 ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ. ಸೊ ನೀವು ಎಣಿಸ್ಬೋದು ಎಂತ ಹೆಲ್ಮೆಟ್ ಹಾಕಿದ್ದಾನೆ, ಲಾಕ್ ಯಾಕೆ ಹಾಕಲಿಲ್ಲ, ಶೋಕಿಯಾ ಅಂತ. ದಯವಿಟ್ಟು ಶೋಕಿ ಅಲ್ಲ, ಇದನ್ನು ಸಿಕ್ಸಿದ್ರೆ ಗ್ಯಾರಂಟಿ ನಾನು ಒಂದು ಲೆಕ್ಕ ಹಾಕ್ತೇನೆ, ಅಷ್ಟು ಟೈಟ್ ಉಂಟಿದು. ಸೊ ಅದಕ್ಕೆ ಹಾಕಲಿಲ್ಲ. ಮತ್ತು ಇದು ಒಳಗೆಲ್ಲ ಹಾಕಿ ಕಿವಿಯೆಲ್ಲ ಬಂದಾಗಿದೆ. ಸೊ ಹಾಗಾಗಿ ಈಗ ನಾವು ತಿಂಡಿ ಎಲ್ಲ ತಗೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಒಂದು ಸ್ಪೆಷಲ್ ಅಂತ ಹೇಳಿ ನನ್ನ ಅಮ್ಮನ ತಮ್ಮ ಅಂದರೆ ನನ್ನ ಮಾಮನಿಗೆ ಒಂದು ಇಷ್ಟವಾಗುವ ತಿಂಡಿ ಉಂಟು ಅದರಲ್ಲಿ. ಅದೆಂತ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ ಹೋಗುವ. ಇವರೆಲ್ಲ ಶಾಲೆಗೆ ಹೋಗಲಿಲ್ಲ. ಶಾಲೆಗೆ ಯಾಕೆ ಹೋಗಲಿಲ್ಲ? ಶಾಲೆಗೆಲ್ಲ ಹೋಗಲಿಲ್ಲ ಅವರ ಮಕ್ಕಳು. ಶಾಲೆಗೆ ಹೋಗಲಿಲ್ಲ? ಶಾಲೆಗೆ ಹೋಗಲಿಲ್ಲ? ಶಾಲೆಗೆ ಹೋಗ್ಲಿಲ್ವಾ? ಹೇಗಿಯಾ? ಒಳಗೆ ಬಿಡ್ತಿಲ್ವಾ? ಎಷ್ಟೊತ್ತಿಂದ ಸತ್ತೇಳಿ? ಎಷ್ಟೊತ್ತಿಂದ ಒಳಗೆ ಬಿಡ್ತಿಲ್ಲ? ಏನು ದೂರ ಹೇಳ್ತಿದ್ದಾನೆ? ಆರಣಿ ಬಾ, ಕೆಳಗೆ ಬಾ.
ಒಬ್ಬ ಇವರು ಒಂದ್ಸ ನೋಡ್ಬೇಕಿತ್ತು ಮಾರೆ ಹೇಗಾಗಿದ್ದಾರೆ. ಹಾಯ್ ಹಾಯ್ ಸಾನ್ವಿ. ಹಾಯ್. ಹೊರಡ ಅದೇನು ಈಗ ಚೆನ್ನಾಗಿ ನಮಸ್ಕಾರ. ಅಯ್ಯೋ ತಾಯಿ ಮಾಮ ಅಜ್ಜ 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 ನಂಗೆ ಈಗ ಕೋಡಿ ದೊಡ್ಡ ಅಂತ ಹೇಳಿದ್ರೆ ಎಂತ ಆಗ್ತದೆ? ಹೌದು ಕೋಡಿ ದೊಡ್ಡ, ನೀವು ಕೋಡಿದ ರಾಣಿ ಇಲ್ವೋ ನೀವು? ಕೋಳಿ ಅಲ್ಲ ಇದು. ಇದು ಯಾರ್ದು ಫೇವ್ರೇಟ್? ಅಲ್ಲ ಇದು ನಿನ್ನೆ ಬಂದಾಗಿದೆ. ಗೊತ್ತಾಯ್ತು ಗೊತ್ತಾಯ್ತು ಅಪ್ಪ ಹೇಳಿದ್ರು. ಎಸ್ ಅತ್ತೆ ಎಲ್ಲಿದ್ದೀಯಾ? ಮತ್ತೆ ಹೇಗಿದ್ದಿ? ಚೆನ್ನಾಗಿದ್ಯಾ? ಇದೆಂತ ಬಿಳಿ ಬಿಳಿ ಇರ್ತೀನಿ ಹೌದಾ? ಏನು ಸರ್ ಏನು ಸರ್ ಏನ್ ಸಿಲ್ ನೋಡು. ಹಾಯ್ ಹೌ ಆರ್ ಯು? ಯಾವಾಗ ಬಂದದ್ದು ಮಲೇಷ್ಯಾದಿಂದ? ಬ್ರುನೈಯಿಂದ ಯಾವಾಗ ಬಂದದ್ದು ಗೊತ್ತಿಲ್ಲ. ಫೈನಲಿ ಅಜ್ಜಿ ಮನೆಗೆ ಬಂದು ಎಲ್ಲ ಅಜ್ಜಿ ಅವ್ರನ್ನೆಲ್ಲ ಮಾತಾಡಿಸಿ ಆದಾಗ ನಮ್ಮ ಕಾರ್ ಹೊರಡ್ತು ಬೆಳ್ತಂಗಡಿಗೆ. ಮತ್ತೆ ಬಿಕಾಸ್ ರಾತ್ರಿಗೆ ಕೆಲವು ಐಟಮ್ಸ್ಗಳೆಲ್ಲ ತರಲಿಕ್ಕೆ ಬಾಕಿ ಇತ್ತು. ಅಂದರೆ ದೈವದ ಅಗೆಲಿಗೆ ಊರಿನ ಕೋಳಿನ ನಾವು ಬಳಕೆ ಮಾಡಬೇಕು. ಸೊ ಈ ಸಾಕಿದ ಊರಿನ ಕೋಳಿಯನ್ನು ತಗೊಂಡು ಬರಲಿಕ್ಕೆ ಬೆಳ್ತಂಗಡಿ ಬಂದ್ವಿ. ನಂತರ ನೋಡಿ ಕೆಲವು ಐಟಮ್ಸ್ಗಳೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಲೈಕ್ ಹೂವು ಆಗಿರ್ಬೋದು, ತುಂಬ ಥಿಂಗ್ಸು. ಓಕೆ, ಸೊ ಎಲ್ಲ ಪರ್ಚೇಸ್ ಮಾಡಿ ಮಕ್ಕಳೆಲ್ಲ ಇವಾಗ ಏನು ತಿಂದ್ರಿ? ಸೊ ನಾವೆಲ್ಲ ಓಕೆ, ನಾವು ಐಸ್ ಕ್ರೀಮ್ ಕಟ್ಬಡ್ ಎಲ್ಲ ತಿಂದು ಇವಾಗ ಮತ್ತೆ ಮನೆಗೆ ಹೊರಡ್ತಾ ಇದ್ದೇವೆ. ರಿಯಾನ್ಸನ್ನ ನಾವು ಇಲ್ಲೇ ಬಿಟ್ಟು ಹೋಗ್ತೇವೆ. ತನು ಇಲ್ವಾ? ತನು ಇವನು ಮಲೇಷ್ಯಾದಿಂದ 4 ತಾರೀಕು ಬಂದಿದ್ದು. ಇವನಿಗೆ ಇಲ್ಲಿ ಅವರೆಲ್ಲ ಫ್ರೆಂಡ್ ಅಂತೆ. ಸುಮ್ಮನೆ ದಾರಿಲಿ ಹೋಗಿ ಬರೋರ್ನೆಲ್ಲ ಕರೆದು ಮಾತಾಡಿಸ್ತಿದ್ದಾನೆ. ನಾನು ನಿಂಗೆ ತೋರಿಸ್ತೇನೆ ಇವನು ಏನೆಲ್ಲ ಮಾಡ್ತಾನೆ ಅಂತ. ಅಜ್ಜ ಅಜ್ಜ ಅಜ್ಜಿ ಅಂಕಲ್ 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 ಹಾಯ್ ಅಂಕಲ್ ಹಾಯ್ ಅಂಕಲ್ ಹಾಯ್ ನೈಸ್ ಟು ಸೀ ಯು. ನನಗೆ ಗೊತ್ತಾ? ನಾವು ಯಾರು ಗೊತ್ತಾ ಅಂಕಲ್? ಅಂಕಲ್ ಏನು ಮಳೆ ಅಂತೀರಪ್ಪ ಊರಲ್ಲಿ? ಸಾಧ್ಯನೇ ಇಲ್ಲ ತಡ್ಕೊಳಕ್ಕೆ, ಅಷ್ಟು ಮಳೆ. ನೀವು ಆರಾಮ್ಸೆ ಮನೆಯೊಳಗಿದ್ದೀರಿ ಅಂತಾದರೆ ಏನೂ ಮಳೆ ಬರಲ್ಲ. ನೀವೇನಾದರೂ ಹೊರಗೆ ಹೋಗ್ತಿದ್ದೀರಾ ಅಥವಾ ಯಾರನ್ನಾದ್ರೂ ಬಿಡ್ಲಿಕ್ಕೆ ಹೋಗ್ತಿದ್ದೀರಾ, ಗಾಡಿ ಮುಟ್ಟಿದ ತಕ್ಷಣ ಮಳೆ ಬಂದುಬಿಡುತ್ತೆ. ಶಾಲೆಗೆ ರಜೆ ಕೊಟ್ಟ ತಕ್ಷಣ ಮಳೆನೇ ಇಲ್ಲ. ಶಾಲೆಗೆ ಮಕ್ಕಳು ಹೋಗ್ತಾರೆ ಅಂದರೆ ಮಳೆ. ನೋಡಿ ನಾನು ಒದ್ದೆ ಆಗ್ತಾಯಿದ್ದೀನಿ. ಸೊ ಮನೆಯಲ್ಲಿ ದೈವದ ಕೆಲಸ ಆಗ್ತಾಯಿತ್ತು. ನಮ್ಮ ಅಜ್ಜಿ ಒಬ್ರನ್ನ ಪೇಟೆಗೆ ಬಿಡಬೇಕಿತ್ತು ಅಂತ ಬಂದೆ. ಬಟ್ ಕಂಪ್ಲೀಟ್ ಒದ್ದೆ ಆಗಿದ್ದೀನಿ. ನೋಡಿ ಫುಲ್ಲು ಮಳೆ ಜೋರಾಗಿ ಬರ್ತಾಯಿದೆ. ಇದು ನಮ್ಮ ಅಜ್ಜಿ ಮನೆ, ಹೊಸದಾಗಿ ಆಗ್ತಿರೋ ಮನೆ. ಅಲ್ಲೇ ಇದ್ದೀನಿ ಮುಂದ್ಗಡೆ. ಬಟ್ ಹೆವಿ ಆಗ್ತಿದೆ. ಇನ್ನು ನೆತ್ತರು ವೇಸ್ಟು. ಹೋಗ್ತೀನಿ ನಾನು. ಇದು ಎಲ್ಲಿಂದ? ಮಲೇಷ್ಯಾದಿಂದನಾ? ಬೆಂಕಿ ಮಾಡ್ಲಿಕ್ಕಿಂದ ಕರೆಸಿದ ಅವ್ರನ್ನ? ಯಾಕೆ ಬಿಡುದಿಲ್ಲಪ್ಪ ನೀವು? ಅದಕ್ಕೆ ದುಡ್ಡು ಕೊಟ್ಟಿದೆ. ಅದಕ್ಕೆ ಅಲ್ಲಿ ಗುಳಿಗೆ ಹಾಕಿ ಕೊಟ್ಟ ತಕ್ಷಣ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜ ಅದು ನೋಡಿ ಅವ್ರ ಕೈಯಲ್ಲಿ ಉಂಟು ಆಗದಿಂದ. ಈಗ ತಗೊಳ್ತಾನಂತೀಗ. ನಿಂದಲ್ಲ
ಮಾಡಿದೆ ಅವನಿಗೆಲ್ಲ ಕೊಡ್ತೀನಿ, ನಮಗೆ ಕೊಡುದಿಲ್ಲಲ್ಲ. ನಂಗೆ ಕೈ ಕೊಡಿ, ಕೈಗೆ ಪಪ್ಪಿ, ನಂಗೆ ಕೈಗೆ ಕೈಗೆ ಚಿಕನ್ ಎಲ್ಲನೇ ಪಪ್ಪಿ ಕೊಡೆ, ಪಪ್ಪಿ ಕೊಡೆ ನಂಗೆ, ನಂಗೆ ಕೊಡೆ. ಅದ ಅವರಿಗೆಲ್ಲ ಕೊಡ್ತಿ? ಓ ನಂಗೆ ಕೊಡುದಿಲ್ಲಲ್ಲ. ವಾಟ್ಸ್ ಯು ಸರ್ವಿಂಗ್? ಏನಿದು ಇದು? ಏ ನೀನೇನು ಏನು ಸರ್ವ್ ಮಾಡ್ತಿದ್ಯಾ? ಏಯ್ ಏನಿದು? ಹಲಸಿನಣ್ಣು ಕಡ್ಬು. ಏನಾ ನಿಂದು? ನಂದು ರೊಟ್ಟಿ. ರೊಟ್ಟಿ ನಿಂದೇನಾ? ನಂದು ರೊಟ್ಟಿ ಹಾ? ಕಬಾಬ್. ಮಖ ಸೂಪರ್ ನೋಡು. ಇದು ಅಂಗಡಿ ರೊಟ್ಟಿ, ಅಂಗಡಿ ಏ ತಿನ್ಲಿಕ್ಕಿಲ್ಲ. ಅಂಗಡಿ ರೊಟ್ಟಿ, ಅಂಗಡಿ ರೊಟ್ಟಿ. ಓಕೆ ಕಬಾಬ್ ಸೂಪರ್. ಹೌದಾ? ಎಲ್ಲಿದೆ ಕಬಾಬ್? ಕಬಾಬ್ ಎಲ್ಲ ಮಾರ. ಓ ಕಬಾಬಿ ಕಣ್ಣು ಹೋಗಿದೆ. ಇವನು ಮೈನ್ ಕಬಾಬ್ ಕಣ್ಣು. ನಮಗೆ ಫ್ರೆಂಡ್ಗೊಂದು ನಂಗೊಂದು ಇದು ಕಬಾಬ್ ತೆಗ್ದಿಡಾಯ್ತಾ, ನಂಗೊಂದು ತೆಗ್ದಿಡ ಹೇಳ್ತಿದ್ದಾನೆ. ಗೊತ್ತು ಗೊತ್ತು. ಏನು ಮಾಡ್ತಿದ್ದೀರಿ? ನಾನು ಸ್ವಲ್ಪ ಸ್ವಲ್ಪ ಬಿಸಿನೀರು, ಸ್ವಲ್ಪ ಮಳೆ ಅಲ್ಲ, ನೀರಿಗೆ. ಸೊ ಭೂತದ ಅಗೆಲ್ನ ನಡುವೆ ಒಂದು ಬರ್ಡೇ ಪಾರ್ಟಿ ಮಾಡ್ತಿದ್ದೀವಿ. ಸೊ ಮೇಘನ ಅವ್ರ ಬರ್ಡೇ. ಹೇಳಿ ಇದು ಪಟಾಕಿ ಮೈಕ್ ಈಗ ಪಪ್ಪು ಸೌಂಡ್ ಸರ್ ಹೇಳಿ. ಬೇಡ ಬೇಡ ಕಾಣ್ತಾರ ಎಲ್ರಿಗೂ? ಅಡ್ಡಂತ ನೋಡಿ ಹಸ್ಬೆಂಡ್ ಅಮ್ಮನಿಗೆ ಎಷ್ಟು ಖುಷಿ ಆಗ್ತುಂಟು ಹೋಗ್ಲಿಕ್ಕೆ ಅಜ್ಜಿ ಮನೆಯಿಂದ? ಬಾರಿ ಖುಷಿಯಾ? ಫೈನಲಿ ಈಗ ಅಜ್ಜಿ ಮನೆಯಲ್ಲಿ ನಡೆದಂತಹ ದೈವಗಳ ಅಗೆಲ್ ಸೇವೆ ಆಗಿರ್ಬೋದು ಆ್ಯಂಡ್ ಅಲ್ಲಿ ಇದ್ದಂತಹ ಕ್ಷಣಗಳನ್ನೆಲ್ಲ ಮನಸಾರೆ ನಾವು ಅನುಭವಿಸ್ಕೊಂಡು ಈಗ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿದ್ದೇವೆ. ಸೊ ಮಳೆಗೋ ಏನೋ ಗೊತ್ತಿಲ್ಲ, ಊರಿಗೆ ಬಂದ ತಕ್ಷಣ ಸ್ವಲ್ಪ ಒದ್ದೆ ಆದೆ, ಅದು ಇದೆಲ್ಲ ಆಗಿ ಒಂದು ದಿವಸ ಫುಲ್ ವೇಸ್ಟ್ ಆಯಿತು. ಆದರೂ ಅಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಟ್ಟರೆ ಮತ್ತೆಲ್ಲ ಗಮ್ಮತ್ತು ಮಾಡಿದ್ದೀನಿ. ಏಡಿ ಹಿಡಿಲಿಕ್ಕೆ ಹೋಗಿದ್ದೀನಿ, ಏಡಿ ಸಾಂಬಾರು ಮಾಡಿದ್ದೀವಿ, ಬಟ್ ಅದೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ, ಅಷ್ಟೊಂದು ಶಕ್ತಿ ಇರಲಿಲ್ಲ. ಬಟ್ ಅವರೆಲ್ಲ ಕರೆಯುವಾಗ ಅವರೆಲ್ಲ ಬಾಬಾ ಅಂತ ಹೇಳೋಕೆ ನಾವು ಹೋಗಲೇಬೇಕಾಗ್ತಿತ್ತು. ಆ್ಯಂಡ್ ಮಸ್ತ್ ಗಮ್ಮತ್ತು ಮಾಡಿದ್ದೇವೆ ನಾವಲ್ಲಿ. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಬಂದಿದ್ದೇವೆ. ಸೊ ರೆಸ್ಟೆಲ್ಲ ಆಯಿತು. ಸೊ ಈ ಒಂದು ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಬಟ್ ಏನು ವಿಷಯ ಅಂತ ಹೇಳಿದ್ರೆ ಇನ್ನೊಂದು ಪಾರ್ಟ್ ವ್ಲಾಗ್ ಬರಬಹುದು, ಬಂದರೆ ಖಂಡಿತ ಅದಂತೂ ಸೂಪರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿನ ನೀವು ಇಲ್ಲಿ ತನಕ ವ್ಲಾಗಲ್ಲಿ ಫನ್ನಾಗಿ ನೋಡಿದ್ರ, ಬಟ್ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗಳ ಬಗ್ಗೆ ನಾನು ಇಷ್ಟೊಂದು ಅಂದಾಜು ಕೂಡ ಮಾಡಿರಲಿಲ್ಲ. ಬಟ್ ಅವರಲ್ಲಿ ಸಮಥಿಂಗ್ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರ ಮಾತ್ರ ಅಲ್ಲ, ಅವರ ಯೋಗದ ಬಂಧುಗಳಲ್ಲೂ ಕೂಡ ಸಾಕಷ್ಟು ಟ್ಯಾಲೆಂಟ್ಗಳಿವೆ. ಖಂಡಿತವಾಗ್ಲೂ ಅದು ನಿಮಗೆ ತೋರಿಸ್ತೀನಿ, ಆಯ್ತಾ? ಸೊ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಸಿಗೋಣ ಮತ್ತಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.